ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾರ್ಮಲ್ 34 ಸೈಜ್ ನ ಬಾಡಿ ಮೆಜರ್ಮೆಂಟ್ ಇರುವಂತ ಬ್ಲೌಸ್ ಹಾಫ್ ಸ್ಲೀವ್ಸ್, ಅದ್ರಲ್ಲಿ ಸ್ವಲ್ಪ ಕೆಲವೊಂದು ಟ್ರಿಕ್ಸ್ ಎಲ್ಲ ಸಿಂಪಲ್ ಆಗಿರುವಂತದನ್ನೆಲ್ಲ ಮೆಥಡ್ ನ ಹೇಳಿ ಅದನ್ನ ಯಾವ ತರ ಕಟ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಟ್ ಮಾಡಿದ್ದೀನಿ. ಓಕೆನಾ? ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗ್ಬೇಕು. ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರೋ ವಿಡಿಯೋನ ನೀವು ನೋಡ್ಬೇಕಾದ್ರೆ ಪ್ರತಿಯೊಂದು ಪಾಯಿಂಟ್ ಗಳಲ್ಲಿ ನಿಮ್ಗೆ ಏನ್ ಅರ್ಥ ಆಗಲ್ಲ ಅಲ್ಲಿಂದ ಆ ಪಾಯಿಂಟ್ ನ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ತುಂಬಾ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಅಷ್ಟು ನೀಟಾಗಿ ಬರ್ದು ಮೆಜರ್ಮೆಂಟ್ ನ ಅಳತೆ ಮಾರ್ಕ್ ಮಾಡಬೇಕಾದ ಅದನ್ನ ಮೆಜರ್ಮೆಂಟ್ ಎಷ್ಟು ಇಟ್ಕೊಂತ ಇಂದ ಬರ್ದು ಸಮೇತ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸರ್ 34 ಸೈಜ್ ಮಾಡಿ, ಬಾಬ್ ಸ್ಲೀವ್ಸ್ ಮಾಡಿ ಅಂತ ಸುಮಾರು ಕಮೆಂಟ್ಸ್ ಬರ್ತಾ ಇದೆ. ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ನಾನು ಹೆಚ್ಚು ಕಮ್ಮಿ ಅಂದ್ರೆ 110-15 ವಿಡಿಯೋ ಮೇಲ್ ಮಾಡಿದ್ದೀನಿ. ಆ ವಿಡಿಯೋಗಳೆಲ್ಲ ಸ್ವಲ್ಪ ಹೆಡ್ಲೈನ್ಸ್ ಕೊಟ್ಟಿರ್ತೀನಿ. ಶೋಲ್ಡರ್ ಡ್ರೂಪು, ಬಾಬ್ ಸ್ಲೀವ್ಸ್, 34, 30 ಸೈಜು, 40 ಸೈಜು, ಕ್ರಾಸ್ ಕಟಿಂಗು, ಕಟೋರಿ ಕಟಿಂಗು, ಈ ತರ ಸುಮಾರು ವಿಡಿಯೋಗಳಂತ ಹೆಡ್ಲೈನ್ ಹಾಕಿ ನಾನು ಸುಮಾರು ವಿಡಿಯೋ 100 ಮೇಲ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ಅದ್ರಲ್ಲಿ ನಿಮ್ಗೆ ಸುಮಾರು ವಿಡಿಯೋಸ್ ನಿಮ್ಗೆ ಏನೇನ್ ಪಾಯಿಂಟ್ ಬರಲ್ವೋ ಅವೆಲ್ಲ ಲೀಸ್ಟ್ ತುಂಬಾ ಇದೆ, ನೋಡಿ ಒಂದ್ಸರಿ. ಅದಾದ್ಮೇಲೆ ಅದ್ರಲ್ಲೂ ನನ್ಗೆ ಇಲ್ಲ ಸರ್ ಇದು ನನ್ಗೆ ಬೇಕಾಗಿರುವಂತದ್ದು ಫ್ರಾಕ್ಸ್, ಅದು ಕೆಲವೊಂದು ಇಲ್ಲ ಫ್ರಾಕು ಮಾಡಿದೀನಿ, ಅದನ್ನ ಯಾವ ತರ ಕಟ್ ಮಾಡಬೇಕು, ರೌಂಡ್ ಅಂಬ್ರೆಲಾ ಹಳೆ ಸೀರೆ ತಗೊಂಡು ಅದನ್ನು ಮಾಡಿದೀನಿ, ಕಟೋರಿ ಮಾಡಿದೀನಿ, ಬಬ್ ಸ್ಲೀವ್ಸ್ ಮಾಡಿದೀನಿ, ಚಿಕ್ ಸ್ಲೀವ್ಸ್ ಬಫ್ ಮಾಡಿದೀನಿ, ಆಮೇಲೆ ಇಲ್ಲಿ ಬಾರ್ಡರ್ ಬಂದು ಇಲ್ಲಿ ಬಫ್ ಬರೋ ಅಂತದ್ದು ಎಲ್ಲಾ ತರನು ಮಾಡಿದೀನಿ. ನೀವು ಅಬ್ಸರ್ವ್ ಮಾಡಿ, ಅದ್ರಲ್ಲೂ ನಿಮ್ಗೆ ಏನ್ ಬೇಕಾಗಿರೋಂತ ಸೈಜ್ ಮೆಜರ್ಮೆಂಟ್ ಇಲ್ಲ ಅಂತಂದ್ರೆ ಅವಾಗ ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದನ್ನ ನಿಮ್ಗೆ ಹೆಲ್ಪ್ಫುಲ್ ಆಗಿ ಆ ವಿಡಿಯೋನ ನೀಟಾಗಿ ಬರೆದು ಮೆಜರ್ಮೆಂಟ್ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ನಮ್ಗೆ ಟೈಮ್ ಕಮ್ಮಿ ಇದೆ, ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ನನಗೆ ಮಾಡ್ಬೇಕು, ನಾನು ಇಷ್ಟೆಲ್ಲ ನಿಮ್ಗೆ ಹೆಲ್ಪ್ಫುಲ್ ಆಗಿ ಇಷ್ಟೆಲ್ಲ ನೀಟಾಗಿ ಪ್ರತಿಯೊಂದು ಪಾಯಿಂಟ್ ನ ಎಲ್ಲರಿಗೂ ಅನುಕೂಲ ಆಗೋ ತರ ಇಷ್ಟೆಲ್ಲ ನನ್ಗೆ ಹೇಳ್ಕೊಡ್ತಾ ಇರೋದನ್ನ ನೀವು ನನ್ಗೆ ಮಾಡ್ಬೇಕಾದ್ರೆ ಏನಿಲ್ಲ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತಂದ್ರೆ ಇಷ್ಟು ಜನ ಲೈಕ್ ಮಾಡ್ತಾ ಇದೆ, ನನ್ನಿಂದ ಅನುಕೂಲ ಆಗ್ತಾ ಇದೆ ಅನ್ನೋ ಉದ್ದೇಶದಿಂದ ನಾನು ಇನ್ನೂ ಇಂಪ್ರೆಸ್ ಆಗಿ ಇನ್ನೂ ಚೆನ್ನಾಗಿ ವಿಡಿಯೋಗಳು ಪ್ರತಿಯೊಂದು ಒಬ್ಬರು ಕಾಮೆಂಟ್ ಮಾಡೋರ್ಗು ಹೇಳ್ತಾ ಇದ್ದೀನಿ. ಎಲ್ಲ ಚೆಕ್ ಮಾಡಿ ನನ್ನ ವಿಡಿಯೋಗಳನ್ನ ತುಂಬಾ ಮಾಡಿದ್ದೀನಿ, 100 ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲೂ ನಿಮ್ಗೆ ಸಿಗದೇ ಇರೋ ವಿಡಿಯೋಸ್ ಇದ್ರೆ ನಾನು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿ ನಾನು ಮಾಡ್ತೀನಿ. ಅದೇ ರೀತಿ ಇನ್ನೂ ಸ್ವಲ್ಪ ನಿಯರ್ ಬೈ ಇರೋರಿಗೆ, ಆಮೇಲೆ ಸ್ವಲ್ಪ ಕಟಿಂಗ್ ಅಲ್ಲಿ ಡೌಟ್ ಇರೋರಿಗೆ, ವಿಡಿಯೋ ನೋಡಿ ನಮ್ಗೆ ಅರ್ಥ ಆಗಲ್ಲ ಸರ್ ಅನ್ನೋರು ತುಂಬಾ ಜನ ಇರ್ತಾರೆ. ಅವರು ಕಾಲ್ ಮಾಡ್ತಾ ಇದಾರೆ. ವೀಕ್ ಡೇಸ್ ಅಲ್ಲಿ ನನಗೂ ಸ್ವಲ್ಪ ವರ್ಕ್ ಇರ್ತವೆ, ಮಾಡ್ಕೊಂತ ಇದ್ದೀನಿ. ಸಂಡೇ ಆದ್ರೆ ನಿಮ್ಗೆ ಫ್ರೀ ಇದ್ರೆ ಬನ್ನಿ ಶಾಪ್ ಹತ್ರ, ನಿಮ್ಗೆ ಏನ್ ಡೌಟ್ ಇದೀನಿ ನಾನೇ ಇಲ್ಲೇ, ಅದಕ್ಕೇನು ಚಾರ್ಜಸ್ ಇರಲ್ಲ, ನಾನೇ ಹೆಲ್ಪ್ಫುಲ್ ಆಗಿ ಮಾರ್ಕ್ ಮಾಡಿ ಕಟ್ ಮಾಡಿ ನಿಮ್ದೇ ಬ್ಲೌಸ್ ತಗೊಬನ್ನಿ, ಕಟ್ ಮಾಡಿ ಸ್ಟಿಚ್ ಎತ್ಕೊಂಡೋಗಿ ಹಾಕಿ ನೋಡಿ. ಅದಾದ್ಮೇಲೆ ಕಂಟಿನ್ಯೂ ಆಗಿ ನಿಮ್ಗೆ ಏನೋ ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಇದು ಮಾಡಿದ್ರೆ ಖಂಡಿತವಾಗೂ ನಾನು ಹೆಲ್ಪ್ಫುಲ್ ಆಗಿರ್ತೀನಿ ಅಂತ ಹೇಳ್ತಾ ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಲೈನ್ ಹಾಕೊಂಡಿದೀನಿ. ಅದಾದ್ಮೇಲೆ ಸ್ಲೀವ್ ಅಂತ ಬಂದ್ಬಿಟ್ಟು ಇವ್ರದ್ದು ಚಿಕ್ ಸ್ಲೀವ್ಸ್ ಇದೆ, 6 ಇಂಚ್ ಇದೆ ಸ್ಲೀವ್ಸ್. 6 ಇಂಚ್ ಇದ್ದಾಗ ನಾವೇನ್ ಮಾಡ್ಬೇಕು, 6.5 ಇಟ್ಕೋಬೇಕು. ಏಕೆಂತಂದ್ರೆ ಈ ಕಡೆ ಮೇಲ್ಗಡೆ ಹೊಲಿಯೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಬೇಕು, ಅದಕ್ಕೆ. ಆಮೇಲೆ ಇಲ್ಲಿ 3.5 ಇಟ್ಕೊಂಡಿದೀನಿ. ಆರ್ಮೋಲ್ 16 ಇರೋದಕ್ಕೆ ಇಲ್ಲಿ 3.5 ಇಟ್ಕೊಂಡಿದೀನಿ. ಸ್ಲೀವ್ ಅಂತೂ 10 ಇರ್ಲಿ 20 ಇರ್ಲಿ, ಇದು ಬಂದ್ಬಿಟ್ಟು 3.5 ಇರುತ್ತೆ ಈ ತರ. ಮತ್ತೆ ಇದು ಈ ಲೆಂತ್ ಬಂದ್ಬಿಟ್ಟು 6 ಇಂಚು, ಇಲ್ಲಿ ಲೂಸ್ ಬಂದ್ಬಿಟ್ಟು 12, ಇದು ಬಂದ್ಬಿಟ್ಟು 3.5, ಈ ಹಾರ್ಮೋಲ್ ಬಂದ್ಬಿಟ್ಟು 16 ಇದೆ. ಓಕೆನಾ? ಇವಾಗ ಈ ತರ ಇದು 12, ಇಲ್ಲಿ 16 ಒಂದಾಗ ನಾವೇನ್ ಮಾಡ್ಬೇಕಂದ್ರೆ 1/4 ಇಂಚ್ ಕಮ್ಮಿ ಇಟ್ಕೋಬೇಕು. ಯಾಕಂದ್ರೆ ಆ ಶೇಪ್ ಅಲ್ಲಿ, ಈ ಶೇಪ್ ತೆಗಿತೀವಲ್ಲ ಎಸ್ ಶೇಪ್ ಅಲ್ಲಿ, ಆ ಶೇಪ್ ಅಲ್ಲಿ ನಮ್ಗೆ ಕವರ್ ಆಗುತ್ತೆ ಅದು, ಅದಕ್ಕೋಸ್ಕರ ಅದು ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ 1/4 ಇಂಚ್ ಕಮ್ಮಿ ಇಟ್ಕೊಂತೀವಿ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಈ ಮೆಜರ್ಮೆಂಟ್ ಏನಕ್ಕೆ ಬರೀತಾ ಇರೋದು ಅಂದ್ರೆ, ನೀವು ಎಷ್ಟು ಇಟ್ಕೊಂಡ್ರಿ ಅಂತ ನಾನು ಒಂದ್ಸಲ ಹೇಳ್ದೆ ಮತ್ತೆ ಮರ್ತೋಗ್ಬಿಡ್ತೀರಾ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಹಾರ್ಮೋಲ್ 16, ಇದಕ್ಕೆ ಇದು 3.5, ಈ ಲೂಸು 12 ಇಂಚು, 6 ಇಂಚು ಸ್ಲೀವ್ ಲೆಂತ್. ಅದಕ್ಕೆ ಕನ್ಫರ್ಮ್ ಆಗಿ ನಾನು ಕಟ್ ಮಾಡೋವರೆಗೂ ಮಾರ್ಕಿಂಗ್ ಎಲ್ಲ ಹಂಗೆ ಇರುತ್ತಲ್ಲ, ನಿಮ್ಗೆ ನೋಡ್ಕೊಂಡು ಬರ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಮಾಡ್ತಾ ಇದ್ದೀನಿ. ಅದ್ ಬಿಟ್ರೆ ಇನ್ನೇನಿಲ್ಲ. ಚೆನ್ನಾಗಿ ಪ್ರತಿಯೊಬ್ಬರಿಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾ ಇದೀನಿ. ಮತ್ತೆ ಇವಾಗ ಫ್ರಂಟ್ ಶೇಪ್ ನೋಡಿ, ನಾವು ಫಸ್ಟ್ ಕಟ್ ಮಾಡಕ್ಕೂ ಮುಂಚೆ ಯಾವಾಗೂ ಅಷ್ಟೇ ಮಾರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಈ ತರ ಮಾರ್ಕ್ ಮಾಡಿದ್ರೆ ಏನಾಗುತ್ತಂದ್ರೆ, ನಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಅದನ್ನ ಸರಿ ಮಾಡ್ಕೊಂತೀವಿ. ಆ ತರ
ಸರಿ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಅದಾದ್ಮೇಲೆ ಈ ತರ ಸೇಮ್ ಮಾರ್ಕ್ ಮಾಡ್ಕೊಂಡು ನಾವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಕರೆಕ್ಟ್ ಆಗಿದೆ ಅಂದ್ರೆ ಕಟ್ ಮಾಡಿ, ಇಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸರಿ ಮಾರ್ಕ್ ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ನಮ್ಗೆ ಏನೇ ಕನ್ಫ್ಯೂಷನ್ ಇರಲ್ಲ. ನೋಡಿ ಇಲ್ಲಿ ಮಾತ್ರ ಸ್ವಲ್ಪ ಹಳ್ಳ ಹೋಗ್ಬೇಕು, ಯಾಕಂತಂದ್ರೆ ಇಲ್ಲಿ ಈ ಪೊಸಿಷನ್ ಅಲ್ಲೇ ನಮ್ಗೆ ಈ ಉಂಡೆ ತರ ಬಬುಲ್ಸ್ ಬಟ್ಟೆ ಇಲ್ಲಿ ಎತ್ಕೊಂತ ಇದೆ ಸರ್ ಅಂತಾರಲ್ಲ, ಅದು ಈ ಪೊಸಿಷನ್ ಅಲ್ಲಿ ಬರಲ್ಲ, ಯಾಕಂದ್ರೆ ಮೇಲ್ ಹೋಗ್ಬಿಡುತ್ತಲ್ಲ, ಅದಕ್ಕೆ ಬರಲ್ಲ. ಅದಕ್ಕೆ ಈ ಪೊಸಿಷನ್ ಅಲ್ಲಿ ನಾವೇ ಈ ತರ ಸ್ವಲ್ಪ ಜಾಸ್ತಿ ತಗೊಂಡು ಮತ್ತೆ ಹಿಂಗ್ ಮೇಲೆ ಹೋಗ್ಬೇಕು. ಅವಾಗ ಏನಾಗುತ್ತಂದ್ರೆ ಇಲ್ಲಿ ನಮ್ಮ ಬಟ್ಟೆ ಇಲ್ಲಿ ಬಟ್ಟೆ ಇದ್ರೆ ತಾನೇ ಹಿಂಗ್ ಮೇಲೆ ಎತ್ಕೊಳ್ಳೋದು, ಬಟ್ಟೆನೇ ಇರಲ್ವಲ್ಲ, ಅದು ಹೆಂಗ್ ಎತ್ಕೊಳ್ಳಲ್ಲ ಆತರ. ನೆಕ್ಸ್ಟ್ ಇದು ಫ್ರಂಟ್ ಶೇಪ್, ನಾನು ಯಾವಾಗ ಫ್ರಂಟ್ ಶೇಪ್ ತೆಗಿತೀನಿ. ಆಮೇಲೆ ಬ್ಯಾಕ್ ಶೇಪ್ಗೆ ಇದಕ್ಕೆ ಒಂದು ಅರ್ಧ ಇಂಚ್ ಡಿಫ್ರೆನ್ಸ್ ಇಟ್ಕೊಂಡು ಈ ತರ ಕಟ್ ಮಾಡ್ಕೊಂತೀನಿ, ಮಾರ್ಕ್ ಮಾಡ್ಕೊಂತೀನಿ. ನನ್ ಕರೆಕ್ಟ್ ಆಗಿ ಅನಿಸ್ತಾ ಇದೆ, ಯಾಕಂದ್ರೆ ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನಾನು ಹಂಗೆ ಕಟ್ ಮಾಡ್ಬಿಡ್ತೀನಿ. ನಿಮ್ಗೆ ಈ ಕಲಿಬೇಕನ್ನೋರ್ಗೆ ತುಂಬಾ ಈಸಿಯಾಗಿ ಯಾವ ತರ ಹೇಳ್ಕೊಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿ, ಅದಕ್ಕೋಸ್ಕರ ನಿಮ್ಗೋಸ್ಕರ ಈ ತರ ತೋರಿಸೋ. ನೋಡಿ ಇಷ್ಟೇ ಶೇಪ್ ಬರಬೇಕು. ಅದಾದ್ಮೇಲೆ ಈ ತರ, ಅದಾದ್ಮೇಲೆ ನೋಡಿ ಇಲ್ಲಿ ಲೂಸು ಇಲ್ಲಿ ಕಮ್ಮಿ ಇರುತ್ತೆ, ಇಲ್ಲೂ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಬರುತ್ತೆ ಸ್ಟಿಚಸ್. ಅದಕ್ಕೋಸ್ಕರ ಕ್ರಾಸ್ ಆಗಿ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ಈ ಪೀಸ್ ನ ಸ್ವಲ್ಪ ಹಿಂಗ್ ಕಟ್ ಮಾಡ್ಬಿಟ್ರೆ ಅಟ್ಯಾಚ್ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಹಿಂಗ್ ಎಳ್ಕೊಂತದೆ, ಅವಾಗ ನಮ್ಗೆ ಸ್ಟಿಚ್ ಸ್ಟ್ರೈಟ್ ಆಗಿ ಬರುತ್ತೆ. ಸೊಂಟದ ಮೆಜರ್ಮೆಂಟ್ ಇಂದ ಹಿಡಿದು ಸ್ಲೀವ್ಸ್ ವರೆಗೂ ಸ್ಟ್ರೈಟ್ ಆಗಿ ಬರುತ್ತೆ. ಒಬ್ಬೊಬ್ರಿಗೆ ಇನ್ನೂ ಕ್ರಾಸ್ ಬರುತ್ತೆ, ಅವಾಗ ಇನ್ ಸ್ವಲ್ಪ ಹಿಂಗ್ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅದು ಚಿಕ್ಕ ಸ್ಲೀವ್ಸ್ ಇದ್ದಾಗ. ದೊಡ್ಡ ಸ್ಲೀವ್ಸ್ ಇದ್ದಾಗ ಯಾವ ತರ ಮಾಡ್ಬೇಕು ಅಂತ ಅದನ್ನ ನೆಕ್ಸ್ಟ್ ಕಟ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕ್ರಾಸ್ ಬರಬಾರ್ದು ಅಂತಂದ್ರೆ ಇದನ್ನ ಇಷ್ಟು ಕಟ್ ಮಾಡ್ಬಿಟ್ರೆ ಈ ಒಂದ್ ಸ್ವಲ್ಪ ಹಿಂಗ್ ಕ್ರಾಸ್ ಇರೋದು ಸ್ಟ್ರೈಟ್ ಬಂದ್ಬಿಡುತ್ತೆ. ಬೇಕಂದ್ರೆ ನೀವು ಕಟ್ ಮಾಡಿ ಅಟ್ಯಾಚ್ ಮಾಡಾದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಬಿಟ್ಟೆ ನಾನು ಕಾಮೆಂಟ್ ಮಾಡಿ ಬೇಕಂದ್ರೆ. ಯಾಕಂತ ಇದು ಚಿಕ್ಕ ಟ್ರಿಪ್ಸು, ಆದ್ರೆ ರೆಡಿ ಆದ್ಮೇಲೆ ನಿಮ್ಗೆ ಅಷ್ಟು ನೀಟಾಗಿರುತ್ತೆ ಅದು. ಅದಕ್ಕೆ ನಾನು ಹೇಳೋದು, ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಪ್ರತಿಯೊಂದು ನಾನು ಕೊಡುವಂತ ಐಡಿಯಾಗಳು, ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಕಟ್ ಮಾಡಿ ಹೊಲ್ದಿ ಹಾಕೊಂಡಿರೋನ ನೋಡಿ ಆಮೇಲೆ ನಿಮ್ಗೆ ನಾನು ಹೇಳ್ಕೊಡೋದು. ಹಂಗೆ ಪ್ರಾಕ್ಟಿಕಲ್ ಆಗಿ ನಾನು ಸುಮ್ಮನೆ ಏನೋ ಹೇಳ್ಕೊಡ್ಬೇಕು ಅಂತ ಅನ್ನೋದು ಯಾವ್ದೋ ಕಾರಣಕ್ಕೂ ಹೇಳ್ಕೊಡಲ್ಲ. ನಾನು ಪ್ರತಿಯೊಂದನ್ನು ನೀವು ಬೇಕಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ, ನೀವು ಹಾಕಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸ್ಟಿಚಿಂಗ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ, ಸೈಡ್ ಹೊಲಿಬೇಕಾದ್ರೆ ಹೌದು ಸ್ಟ್ರೈಟ್ ಬರ್ತಾ ಇತ್ತು, ಮುಂಚೆ ನಾವು ಹೊಲಿಬೇಕಾದ್ರೆ ಸ್ವಲ್ಪ ಕ್ರಾಸ್ ಬರ್ತಾ ಇತ್ತು, ಇವಾಗ ಸ್ಟ್ರೈಟ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸ್ಲೀವ್ಸ್ ಆಯ್ತು, ಸ್ಲೀವ್ಸ್ ಚಿಕ್ಕ ಸ್ಟ್ರಿಪ್ಸ್ ಎಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ ಅಲ್ಲಿ ಇದು ಬ್ಲೌಸ್ ಫುಲ್ ಉದ್ದ ಬಂದ್ಬಿಟ್ಟು ಎಷ್ಟಿದೆ, 13.5 ಇದೆ. 13.5ಗೆ ಇಲ್ಲೊಂದು ಲೈನು, ಆರ್ಮೋಲ್ ಡೌನು 5.5ಗೆ 16 ಇದೆಯಲ್ಲ, ಇದು ಮೇಲ್ಗಡೆ ಮಾರ್ಜಿನ್ ಬಿಟ್ಟು 5.5, ಇಲ್ಲಿ ಮಾರ್ಜಿನ್ಗೆ ಇನ್ನೊಂದು ಲೈನ್ ಹಾಕೊಂತೀನಿ. ಅದಾದ್ಮೇಲೆ ಡೀಪ್ 9 ಇದೆ, 9ಗೆ ಸೇಮ್. ಅದಾದ್ಮೇಲೆ ಸೇಮ್ ಮತ್ತೆ ಇಲ್ಲಿ ಮುಂದೆನೂ ಬಂದು ಹಂಗೆ ಹಾಕೋಬೇಕು. ಏನಕ್ಕೆ ಅಂತಂದ್ರೆ ನಾವ್ ಹಿಂಗ ಸ್ವಲ್ಪ ಲೈನ್ ಸ್ಟ್ರೈಟ್ ಆಗಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬ್ಲೌಸ್ಗಳಲ್ಲಿ ಇಲ್ಲೊಂದು ಲೆಂತ್ ಆಗ್ಬಿಡುತ್ತೆ. ಅದು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವ್ ಈ ಕಡೆ ಬಂದು ಇಲ್ಲೂ ಒಂದು ಲೈನು, ಆಮೇಲೆ ಮೇಲ್ಗಡೆ ಒಂದು ಲೈನ್ ಹಾಕೊಂಡ್ವಿ. ಇವಾಗ ಇದು ನೋಡಿ ಇಲ್ಲೂ ಸೇಮ್ ಇದೆಯಲ್ಲ, ಇದನ್ನ ಹಿಡ್ಕೊಂಡು ಸ್ಟ್ರೈಟ್ ಆಗಿ ಹಾಕೋಬಹುದು. ಅದೇ ಇಲ್ಲಿ ಲೈನ್ ಇಲ್ಲ ಅಂದ್ರೆ ಈಗ ಬೆಂಡಾಗಿ ಹೋಗಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲೆಂತ್ಗಳು ತುಂಬಾ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ಅವ್ರಿಗೆ ಫೀಲ್ ಆಗುತ್ತೆ. ಅವರು ಹೇಳಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತದೆ ಹಾಕೊಂಡಾಗ, ಏನೋ ಇಲ್ಲ ಹೆಚ್ಚು ಕಮ್ಮಿ ಆದಂಗೆ ಅನಿಸ್ತದೆ, ಇಲ್ಲಿ ಎತ್ಕೊಂಡಂಗಿದೆ, ಇಲ್ಲಿ ಕೆಳಗಡೆ ಹೋದಂಗಿದೆ ಅಂತ ಫೀಲ್ ಅನ್ಸುತ್ತೆ. ಅದಕ್ಕೋಸ್ಕರ ಈ ಬ್ಲೌಸ್ ಉದ್ದ ಬಂದ್ಬಿಟ್ಟು ನಮ್ಗೆ 13.5 ಇದೆ. ಓಕೆನಾ? ಈ ಆರ್ಮೋಲ್ ಬಂದ್ಬಿಟ್ಟು 5.5ಗೆ ಹಾಕೊಂಡಿದೀನಿ. ಬ್ಯಾಕ್ ಡಿಪ್ ಬಂದ್ಬಿಟ್ಟು 9 ಇಂಚ್ ಇದೆ. ಇವಾಗ ನಾವು ಹಾಕಿರೋ ಮಾರ್ಕಿಂಗ್ ಏನಿದೆ ಅಷ್ಟು ಮಾತ್ರ ಬರ್ದಿದ್ದೀನಿ. ಅದಾದ್ಮೇಲೆ ವೇಸ್ಟ್ ಮೆಜರ್ಮೆಂಟ್ 30 ಇಂಚ್ ಇದೆ. 30 ಇಂಚಲ್ಲಿ 4 ಭಾಗ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 7.5 ಬರುತ್ತೆ. 7.5ಗೆ ಒಂದು ಮಾರ್ಕಿಂಗು, ಆಮೇಲೆ ಡಾಟ್ಗೆ ಒಂದು, ಮತ್ತೆ ಡಾಟ್ ಮಾರ್ಜಿನ್ಗೆ ಇಲ್ಲೊಂದು ಹಾಕೊಂಡೆ. ಓಕೆನಾ? ಎಷ್ಟು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 30 ಇಂಚ್ ಇದೆ. ಆಮೇಲೆ ಚೆಸ್ಟ್ ಎಷ್ಟಿದೆ, 33, 35, 6 ಇದೆ. ಅದಕ್ಕೆ 36ನ ಇಟ್ಕೋಬೇಕು ಇಲ್ಲಿ, ಇಲ್ಲಾಂದ್ರೆ 35 ಇಟ್ಕೊಳ್ಳಿ ಸಾಕು. ಇಲ್ಲಿ ಡೀಪ್ ಇದೆಯಲ್ಲ, ನಾವ್ ಇಲ್ಲಿ ಕಮ್ಮಿ ಇಟ್ಕೊಂಡ್ರು ಏನಾಗಲ್ಲ, ಸ್ವಲ್ಪ ಇಲ್ಲಿ ಉಬ್ಬಿಕೊಳ್ಳೋ ತರ ಬಟ್ಟೆ ಬರುತ್ತಲ್ಲ, ಆ ಬಟ್ಟೆ ಎಲ್ಲ ಅವಾಯ್ಡ್ ಆಗ್ಬಿಡುತ್ತೆ. ಅದಕ್ಕೆ 1/4 ಇಂಚು ಒಳಗಡೆನೆ ತಗೊಂಡಿದ್ದೀನಿ. 33 ಇದೆ, 35 ಇದೆ. ಅದಕ್ಕೆ ಇಲ್ಲಿ ಎಷ್ಟು ಮಾಡಿದ್ದೀನಿ ನಾನು, 35 ಅಂದ್ರೆ 8.75 ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಎಷ್ಟು ಬ್ರಾಡ್ ಅಂತ, ಇದು ಸ್ಟ್ಯಾಂಡರ್ಡ್ ಆಗಿ 2.5 ಹಂಗೆಲ್ಲ ಇಡಕ್ ಹೋಗ್ಬಾರ್ದು, ಸ್ವಲ್ಪ ಮೀಡಿಯಂ ಆಗಿ ಬ್ರಾಡ್
ಕಸ್ಟಮರ್ಸ್ಗೆಲ್ಲ ನಾನೇನು ಮಾಡ್ತೀನಿ 3 ಇಂಚು ತಗೊತೀನಿ. ಹೊಲ್ದಾದ್ಮೇಲೆ ಸ್ವಲ್ಪ 1/4 ಇಂಚ್ ಆ ಕಡೆ ಹೋಗುತ್ತೆ. ಟೋಟಲ್ ಅವ್ರದ್ದು ಇಲ್ಲಿ ಬ್ರಾಡ್ ಬಂದ್ಬಿಟ್ಟು 6.5 ಬರುತ್ತೆ. ಈ ಪೋರ್ಷನ್ ಎಷ್ಟಿದೆ 6.5 ರೆಡಿ ಬರುತ್ತೆ. ನಾನು ಇವಾಗ 3 ಇಟ್ಕೊಂಡಿದ್ದೀನಿ. 3 ಅಂದರೆ ಡಬಲ್ ಮಾಡಿದ್ರೆ 6 ಇಂಚು ಬರುತ್ತೆ ನಮಗೆ. ಇಷ್ಟು ಈ ಬ್ರಾಡು 6 ಇಂಚು ಬರುತ್ತೆ. ಅದಾದ್ಮೇಲೆ ಮೈನ್ ಇಂಪಾರ್ಟೆಂಟ್ ಇದೆ, ತುಂಬಾ ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾ ಇರ್ತಾರೆ, ಶೋಲ್ಡರ್ ಇಲ್ಲಿ 3 ಏನಕ್ಕೆ ಇಟ್ಕೊಂತೀರಾ, ಇಲ್ಲಿ 3 ಏನಕ್ಕೆ ಇಟ್ಕೊಂತೀರಾ ಅಂತ ಕೇಳ್ತಾರೆ. ಬಟ್ ನಾನು ಅದಕ್ಕೆ 3 ಇಟ್ಕೊಳೋದು 3 ಲೆಕ್ಕ ಬರಲ್ಲ ನನಗೆ. ಇವ್ರ ಶೋಲ್ಡರ್ ಬಂದ್ಬಿಟ್ಟು ಎಷ್ಟಿದೆ 15 ಇಂಚ್ ಇದೆ ಅನ್ಕೊಳ್ಳಿ. 15 ಇರೋದಲ್ಲಿ 15 ಇಂಚ್ ಇದೆ ಅವ್ರದ್ದು ಫುಲ್ ಶೋಲ್ಡ್ರು. ಡೀಪ್ ಎಷ್ಟಿದೆ 9 ಇಂಚ್ ಇದೆ. ನಾನೇನ್ ಮಾಡ್ತೀನಿ ಅಂದ್ರೆ ಅದರಲ್ಲಿ -3 ಮಾಡ್ಬಿಟ್ಟು 12 ಇಂಚ್ ಇಡ್ತೀನಿ. ಎಷ್ಟು 3 ತೆಗೆದುಬಿಟ್ಟು ನೋಡಿ 12ಕ್ಕೆ ಒಂದು ಮಾರ್ಕ್ ಹಾಕೊಂತೀನಿ. ಇದು ಡೀಪ್ 9 ಇಂಚ್ ಇದೆ, ಅದಕ್ಕೆ ಏನ್ ಮಾಡ್ತೀನಿ ಇಲ್ಲಿ 12 ಇಟ್ಕೊ. ಅವ್ರದ್ದು ಫುಲ್ ಬಂದ್ಬಿಟ್ಟು 15 ಇದೆ, ನಾನು ಇಲ್ಲಿ ಎಷ್ಟು ಇಟ್ಕೊಂತ ಇದ್ದೀನಿ 12 ಇಟ್ಕೊಂತ ಇದ್ದೀನಿ. ಎಷ್ಟು 12 ಇಟ್ಕೊಂತ ಇದ್ದೀನಿ. ಇವಾಗ 12 ಇಟ್ಕೊಂಡಾಯ್ತು ಸರ್, ಇಲ್ಲಿ 3 ನಾನು ಅದ್ರ ಲೆಕ್ಕನೇ ಬರಲ್ಲ ನನಗೆ. ನನಗೆ ಬೇಕಾಗಿರೋದು ಎಷ್ಟು, ಅವ್ರ ಶೋಲ್ಡರ್ ಎಷ್ಟು ಹಾಕೊಂತಾರೆ 2 ಕಾಲು ಹಾಕೊಂತಾರೆ. ಎಷ್ಟು 2 ಕಾಲು ಹಾಕೊಂತಾರೆ. ಅವ್ರದ್ದು ಒಂದ್ ಸೈಡು ಚಿಕ್ಕದಾಗಿರುತ್ತಲ್ಲ ಅದು ಬಂದ್ಬಿಟ್ಟು 2 ಕಾಲು ಇದೆ ಅವ್ರದ್ದು. ಅದನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂತೀನಿ. ಅದನ್ನ ರೆಡಿ ಎಷ್ಟು ಬರುತ್ತೆ 2 ಕಾಲು ಬರುತ್ತೆ. ನನಗೆ ಇವ್ರ ಶೋಲ್ಡರ್ ಇಂಪಾರ್ಟೆಂಟು. ಮೈನ್ ಆಗಿ 15 ಇಂಚ್ ಇರೋದ್ರಿಂದ ಇಲ್ಲಿ 12 ಇಟ್ಕೊಂಡಿದೆ ಒಂದು. ಅದಾದ್ಮೇಲೆ ಅವ್ರಿಗೆ ಒಂದ್ ಸೈಡ್ ಚಿಕ್ಕ ಶೋಲ್ಡರ್ ಎಷ್ಟು ಬೇಕು ಅಂತ ತಗೊಂಡಿದ್ದೀನಿ ಅಷ್ಟು. ಅದಾದ್ಮೇಲೆ ಇಲ್ಲಿ ಎಷ್ಟೇ ಇರ್ಲಿ ಅದು ನಂಗೆ ಲೆಕ್ಕಕ್ಕೆ ಬರಲ್ಲ. ಇದು ಇಲ್ಲ ಅಂತಂದ್ರೆ ಏನ್ ಮಾಡಿ ನೋಡಿ, ಹಂಗೂನು 3 ಬರುತ್ತೆ ನೋಡಿ, ಹಂಗೂನು 3 ಬಂತಾ. ಇಷ್ಟು ಇದು ಹಾಕೊಂಡ್ಮೇಲೆ ನಾನು ಇದನ್ನ ತಗೊಂತೀನಿ. ನಾನು ವಾಯ್ಸ್ ಎಲ್ಲ ನೀಟಾಗಿ ಕೇಳಿಸ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅದಕ್ಕೆ ನಾನೆಲ್ಲ ಮೆಜರ್ಮೆಂಟ್ ಇಲ್ಲೆಲ್ಲ ಬರೆದು ನಿಮ್ಗೆ ತೋರಿಸ್ತಾ ಇರೋದು. ಇವಾಗ ಏನಾಗುತ್ತಂದ್ರೆ ನೀವು ಇಲ್ಲಿ ಕಮ್ಮಿ ಇಟ್ಕೊಂಡ್ರೆ ಹಿಂಗೆ ಕ್ರಾಸ್ ಆಗಿ ಬರುತ್ತಲ್ಲ, ಆ ಕ್ರಾಸ್ ಆಗಿ ಬಂದಾಗ ಹಿಂಗ್ ಹಾಕೊಂಡಾಗ ಹಿಂಗೆ ಇರಲ್ಲ, ಹಿಂಗ್ ಓಪನ್ ಆಗುತ್ತೆ ತಾನೆ. ಹಿಂಗ್ ಕ್ರಾಸ್ ಆಗಿ ನಾವು ಮಾಡಿದ್ರೆ, ಹಿಂಗ್ ಕ್ರಾಸ್ ಆಗಿ ಮಾಡ್ತೀರ ಅನ್ಕೊಳ್ಳಿ ನೋಡಿ, ಈ ತರ ಕ್ರಾಸ್ ಆಗಿ ಮಾಡಿದ್ರಿ ಶೋಲ್ಡರ್ ಹಾಕೊಂಡಾಗ ಹಿಂಗ್ ಹೋಗುತ್ತೆ. ಅವಾಗ ಈ ಪೋರ್ಷನ್ ಮೇಲಕ್ಕೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ಅದೇ ನಾನು ಇಲ್ಲಿ 6 ಇಂಚ್ ಇಟ್ಕೊಂಡ್ರೆ 3 ಇಂಚ್ ಅಂದ್ರೆ 1.5 ಇಂಚ್ ಈ ಕಡೆ ಆ ಕಡೆ ಸ್ವಲ್ಪ ಹಿಂಗ್ ಜರುಗುತ್ತೆ. ಅವಾಗ ಶೋಲ್ಡರ್ ಬೀಳಲ್ಲ, ಹಂಗೆ ಹಿಡ್ಕೊಂತದೆ. ಅದು ಟ್ರಿಕ್ಸ್. ಅದಕ್ಕೋಸ್ಕರ ನೀವು ಯಾವಾಗ ಹಿಂಗೆ ಕ್ರಾಸ್ ಆಗೆಲ್ಲ ತಗೋಕ್ ಹೋಗ್ಬೇಡಿ. ಹಿಂಗ್ ಕ್ರಾಸ್ ಆಗಿ ತಗೊಂಡ್ರೆ ಏನಾಗುತ್ತೆ ನೋಡಿ, ಹಿಂಗ್ ಕ್ರಾಸ್ ತಗೊಂತೀರಾ ಈ ಕಡೆ ಹೋದಾಗ ನೋಡಿ ಈ ಪೋರ್ಷನ್ ಮೇಲ್ ಬರುತ್ತೆ, ಶೋಲ್ಡರ್ ಡ್ರೂಪ್ ಆಗುತ್ತೆ, ಇಲ್ಲ ನೆಕ್ ಲೂಸ್ ಆಗುತ್ತೆ, ಇಲ್ಲ ಇಲ್ಲಿ ರಿಂಕಲ್ಸ್ ಬರುತ್ತೆ. ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಅದು ಬರಬಾರ್ದು ಅಂತಂದು ಏನ್ ಮಾಡ್ಬೇಕು, ಈ ಪೋರ್ಷನ್ ನಾವು ಶೋಲ್ಡರ್ ಎಷ್ಟಿದೆ, ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿದೆ, ನಾವೆಷ್ಟು ಇಟ್ಕೋಬೇಕು, ಎಷ್ಟು ಡೀಪ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿ ಮೇಲ್ ತಗೋಬೇಕು. ಅದೇ ಇವರು ಡೀಪ್ ಬಂದ್ಬಿಟ್ಟು ಇಲ್ಲಿವರೆಗೂ ಇದ್ರೆ 6 ಇಂಚು 5 ಇಂಚ್ ಅನ್ನೋದು ಬಂದಿದೆ ಅಂದ್ರೆ ನಾನು ಇಲ್ಲಿ 14 ಇಟ್ಕೊಂತೀನಿ. ಎಷ್ಟು 14 ಇಡ್ಲಿ ಇಟ್ಕೊಂತೀನಿ. ಆತರ ಇದು ಮೇಲ್ ಬಂದ್ರೆ ಇದು ಜಾಸ್ತಿ ಆಗುತ್ತೆ, ಇದು ಸ್ವಲ್ಪ ಡೌನ್ ಬರುತ್ತೆ. ಇದು ಸರ್ಕಲ್ ಟೈಪಿಂಗ್. ಇದು ಮೇಲ್ ಬಂದ್ರ ಇದು ಜಾಸ್ತಿ ಆಗುತ್ತೆ, ಇದು ಡೌನ್ ಬರುತ್ತೆ. ಇದು ಡೀಪ್ ಆಯ್ತು, ಇದು ಮೇಲ್ ಬರುತ್ತೆ, ಇದು ಈ ಕಡೆ ಬರುತ್ತೆ. ಆತರ ಇನ್ನು ಡೌಟ್ ಇದೆ ಅಂದ್ರೆ ನಾನು ಒಂದು ದೊಡ್ಡ ಪೇಪರ್ ಅಲ್ಲಿ ಬರೆದು ನಿಮ್ಗೆ ತೋರಿಸ್ಕೊಡ್ತೀನಿ. ಏನಕ್ಕೆ ಪೇಪರ್ ಅಲ್ಲಿ ಬರೆದು ತೋರಿಸೋದಂದ್ರೆ, ಒಂದೇ ಮೆಜರ್ಮೆಂಟ್ ನೋಡಿ, ಬ್ಯಾಕ್ ಟು ಡೀಪ್ 9 ಇದೆ, ಒಂದು ಲೆಕ್ಕಾಚಾರ ಇರುತ್ತೆ. 10 11 ಇದ್ರೂ ಸ್ವಲ್ಪ ಅರ್ಧ ಇಂಚ್ ಡಿಫ್ರೆನ್ಸ್, ಅದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಆತರ ಅರ್ಧ ಇಂಚು ಹಿಂಗ್ ಮೇಲೆ ಹೋದಷ್ಟು ಆ ಕಡೆ ಹೋಗುತ್ತೆ, ಕೆಳಗಡೆ ಹೋದಷ್ಟು ಈ ಕಡೆ ಬರುತ್ತೆ. ಆತರ ಫೈನಲ್ ಆಗಿ 11ಗಿಂತ ಕಮ್ಮಿ ಇಡ್ಲೇಬಾರ್ದು. ಎಷ್ಟು 11ಗಿಂತ ಕಮ್ಮಿ ಇಡಕ್ ಹೋಗ್ಬಾರ್ದು. ಅದಾಯ್ತು. ಅದಾದ್ಮೇಲೆ ಇದು ಬಂದ್ಬಿಟ್ಟು ಡಾಟ್ ಮಾರ್ಕಿಂಗು. ಆಮೇಲೆ ಇದು 2 ಬಂದ್ಬಿಟ್ಟು ಮಾರ್ಜಿನ್ಗೆ ಎಕ್ಸ್ಟ್ರಾ ನಾವು ಇಟ್ಕೊಂತೀವಲ್ಲ ಅದು. ಒಬ್ಬೊಬ್ರು ಸಬ್ಸ್ಕ್ರೈಬರ್ ಕೇಳ್ತಾರೆ ಮಾರ್ಕಿಂಗ್ ಎಲ್ಲ ಜಾಸ್ತಿ ಹಾಕಿ ಅಂತ. ನಾನು ಮಾರ್ಕಿಂಗ್ ಎಲ್ಲ ನೋಡಿ ಕಮ್ಮಿನೇ ಹಾಕಿರೋದು. ಇಲ್ಲೊಂದು ಈ ಮೆಜರ್ಮೆಂಟ್ ಮಾತ್ರ ಬರ್ದು ತೋರಿಸ್ತಾ ಇದೀನಿ ಅಷ್ಟೇ, ಎಲ್ಲರಿಗೂ ಅರ್ಥ ಆಗ್ಲಿ. ನೋಡಿ ನಾನು ಕಟ್ ಮಾಡೋವರೆಗೂ ಇವೆಲ್ಲ ಮೆಜರ್ಮೆಂಟ್ ಇರ್ತಾವಲ್ಲ, ನೀಟಾಗಿ ಅಬ್ಸರ್ವ್ ಮಾಡ್ಲಿ ಅನ್ನೋ ಉದ್ದೇಶದಿಂದ ಬರ್ದು ತೋರಿಸ್ತಾ ಇದೀನಿ. ಅದೇ ನಾನು ಸೈಡಲ್ಲಿ ಎಲ್ಲಾದ್ರೂ ಬರ್ದು ತೋರಿಸಿದ್ರೆ ಅದು ಅರ್ಥ ಆಗಲ್ಲ ಎಲ್ಲಿಂದ ಏನೇನಿದೆ ಅಂತ. ಇಲ್ಲಾದ್ರೆ ನೋಡಿ 15 ಇಂಚ್ ಇದೆ, 12 ಇಟ್ಕೊಂಡಿದೀನಿ, ಇಲ್ಲಿ 8 ಮುಕ್ಕಾಲು ಇಟ್ಕೊಂಡಿದೀನಿ, ಇದು 9 ಇಂಚ್ ಇದೆ ಡೀಪು, ಇದು ಬಂದ್ಬಿಟ್ಟು 6, ಇದಕ್ಕೆ 30 ಇಂಚ್ ಬಂದು ಇದು ಮೆಜರ್ಮೆಂಟು, 8 ಮುಕ್ಕಾಲ್ ಇದ್ರದ್ದು, 5.5 ಇದ್ರದ್ದು. ಈ ತರ ಗೊತ್ತಾಗುತ್ತೆ. ಇದು 13.5 ಫುಲ್ ಲೆಂತ್. ಈ ತರ ಗೊತ್ತಾಗಕ್ಕೋಸ್ಕರ ಆಗ್ತಾ ಇದೀನಿ. ಇನ್ನು ನೀಟಾಗಿ ಬೇಕಂದ್ರೆ ಒಂದೊಂದೇ ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನಾನು ಮಾಡ್ತೀನಿ. ಅದೇ ರೀತಿ ತುಂಬಾ ಜನ ನನ್ಗೆ ಕೇಳ್ತಾ ಇದಾರೆ, ಸರ್ ನಿಮ್ದು ಆ ವಿಡಿಯೋ ಬೇಕು, ಬಫ್ ಸ್ಲೀವ್ಸ್ ಬೇಕು ಅಂತ. ನಾನು ಖಂಡಿತವಾಗ್ಲೂ ಎಲ್ಲ ಮಾಡಿದ್ದೀನಿ, ಹೆಚ್ಚು ಕಮ್ಮಿ ಒಂದು 100 ವಿಡಿಯೋ ಮಾಡಿದ್ದೀನಿ. ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಲೀಸ್ಟ್ ಬರುತ್ತಲ್ಲ, ಅದರಲ್ಲಿ ಹೆಡ್ಲೈನ್ಸ್ ಕೊಟ್ಟಿರ್ತೀನಿ, ಶೋಲ್ಡರ್ ಆರ್ಮಲ್ ಪ್ರಾಬ್ಲಮ್, ಬಫ್ ಸ್ಲೀವ್ಸ್ ಅಂತ. ಅದನ್ನ ಸ್ವಲ್ಪ ಓದ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾಡಿದ ವಿಡಿಯೋನ ಮತ್ತೆ ಮಾಡಿದ್ರೆ
ಎಲ್ಲರೂ ನೋಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮಾಡಿದ್ದೀನಿ. ಒಂದ್ಸರಿ ಚೆಕ್ ಮಾಡಿಕೊಂಡು ಅದರಲ್ಲಿ ಇಲ್ಲ ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ, ಮತ್ತೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆನಾ? ಅದಾದ್ಮೇಲೆ ನೋಡಿ ಈ ಥರ ಇದ್ರ ಮೇಲೆನೆ ಹಿಂಗೆ ಕಟ್ ಮಾಡಿಕೊಂಡೆ. ಅದಾದ್ಮೇಲೆ ನಾವು ಆರ್ಮಲ್ ಚೆಕ್ ಮಾಡ್ಕೊಂಡಿಲ್ಲ ನೋಡಿ, ಮಿಸ್ಟೇಕ್ ಆಗುತ್ತೆ ಅಂದರೆ ಏನಾಗಲ್ಲ ನೋಡಿ. 16 ಇದೆ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಅರ್ಧ ಇಂಚ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನಮ್ಗೆ ಏನಾಗಲ್ಲ ನೋಡಿ. ಕರೆಕ್ಟಾಗಿ ಬರ್ತಾ ಇದೆ, ತೋರಿಸ್ತೀನಿ ಅದು ನಿಮಗೆ. ಅದಾದ್ಮೇಲೆ ಇಲ್ಲಿಂದ ನೋಡಿ ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ. ಇನ್ನೊಬ್ರು ಏನ್ ಮಾಡ್ತಾರೆ, ಇದನ್ನ ಸ್ವಲ್ಪ ದೂರ ಮಾಡಿ ಹಿಂಗೆ ಬೆಂಡಾಗಿ ಎತ್ಕೊಂತಾರೆ. ಇಷ್ಟು ಬೆಂಡಾಗಿ ಎತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇಲ್ಲಿರೋ ಬಟ್ಟೆ ಮೇಲೆ ಎತ್ಕೊಂಡ್ಬಿಡುತ್ತೆ. ಇಷ್ಟು ಡೀಪ್ ಇದೆ, ಈ ಸೈಡ್ಗೆ ಹೋದಾಗ ಈ ಬಟ್ಟೆ ಮೇಲಕ್ಕೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ತಗೊಳ್ಳಿ, ಏನೂ ಆಗಲ್ಲ. ಪರ್ಫೆಕ್ಟ್ ಆಗಿ ಆರ್ಮಲ್ ಹೆಂಗಿರುತ್ತೆ ಹಂಗೆ ಕುತ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ನಾ ಮಾಡ್ತಾ ಇದಿರೋದು. ನೋಡಿ 14 ಇಂಚು ಕರೆಕ್ಟ್ ಆಗಿ ಬಂದಿದೆ. ನಿಮ್ಗೆ ಹಂಗೂ ಡೌಟ್ ಇದೆ ಅಂತಂದ್ರ ನೋಡಿ, ಸ್ಲೀವ್ಸ್ ಎಂತೂ ಕಟ್ ಮಾಡಿರ್ತೀವಿ, ಇದನ್ನ ಇಟ್ಕೊಳ್ಳಿ. ಹಿಂಗೆ ನಾವ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ ಹಂಗೆ ತಿರ್ಸ್ಕೊಂಡ್ ಬನ್ನಿ. ನೋಡಿ ಚಟ್ಕ ಕರೆಕ್ಟ್ ಆಗಿ ಬರುತ್ತೆ, ನೋ ಮಿಸ್ಸೇ ಇಲ್ಲ. ನಾವು ಏನ್ ಮೆಜರ್ಮೆಂಟ್ ಮಾರ್ಕ್ ಮಾಡಿ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಿ ಕಟ್ ಮಾಡಿರ್ತೀವ ಅದು ಪರ್ಫೆಕ್ಟ್ ಆಗಿ ಬಂದ್ಬಿಡ್ಬೇಕು. ಯಾಕಂತಂದ್ರೆ ನಾವು ಕರೆಕ್ಟ್ ಆಗಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮೇಲೆ ಹಾಕೊಂಡು ಲೆಕ್ಕಾಚಾರದ ಪ್ರಕಾರ ಟೇಪ್ ಹಾಕೊಂಡು ಇಷ್ಟು ನೀಟಾಗಿ ಮಾಡಿದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಮೆಜರ್ಮೆಂಟ್ಗಳು ಮಿಸ್ ಆಗಲ್ಲ. ಆ ತರ ಅದಾಯ್ತು. ಅದಾದ್ಮೇಲೆ ಫ್ರಂಟ್ ಇಂಪಾರ್ಟೆಂಟ್ ಇರೋದು. ಫ್ರಂಟ್ ನಾವು ಪ್ರತಿಯೊಂದು ಅಷ್ಟು ನೋಡಿ, ನಾನು ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂಡೆ, ಆಮೇಲೆ ಬ್ಯಾಕ್ ಕಟ್ ಮಾಡ್ಕೊಂಡೆ, ಮಾರ್ಕಿಂಗ್ ಸಮೇತ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂತು. ಅದಾದ್ಮೇಲೆ ಫ್ರಂಟು ಅಷ್ಟೇ ಹಿಂಗೆ ಇಟ್ಕೊಂಡಿದ್ದೀನಿ. ಈ ಮೆಜರ್ಮೆಂಟ್ ಗಿಂತ ಅರ್ಧ ಇಂಚ್ ಜಾಸ್ತಿ ಬರ್ಬೇಕು. ಅರ್ಧ ಇಂಚ್ ಜಾಸ್ತಿ ಏನಕ್ಕೆ ಅಂತಂದ್ರೆ ನಾವು ಉಕ್ಸ್ಪಟ್ಟಿ ಎಲ್ಲ ಹೊಲಿಬೇಕಲ್ಲ, ಅದಕ್ಕೆ ಇಲ್ಲಿ ಉಕ್ಸ್ಪಟ್ಟಿಗೆ 1/4 ಇಂಚ್ ಮಾರ್ಜಿನ್ ಬೇಕು. ಆಮೇಲೆ ಆರ್ಮಲ್ ಡಾಟ್ ಹೊಡಿತೀವಿ, ಸೆಂಟರ್ ಡಾಟ್ ಹೊಡೆದಾಗ ಏನಾಗುತ್ತೆ, ಇಲ್ಲಿ ಅರ್ಧ ಇಂಚು, ಈ ಟೋಟಲ್ ಆಗಿ 1/4 ಇಂಚು, ಟೋಟಲ್ ಆಗಿ ಅರ್ಧ ಇಂಚು ಬೇಕಾಗುತ್ತೆ ಎಕ್ಸ್ಟ್ರಾ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಅರ್ಧ ಇಂಚ್ ಇಲ್ಲಿ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಫಸ್ಟ್ ಕೆಲಸ. ನೆಕ್ಸ್ಟ್ ಕೆಲಸ ಡೀಪ್ ಎಷ್ಟಿದೆ ಅವ್ರದ್ದು, 7.5 ಇದೆ. 7.5ಗೆ 1 ಮಾರ್ಕು ಅಷ್ಟೇ, ಬೇರೆ ಏನು ಮಾಡ್ಬೇಡ್ರಿ, ಹಂಗೆ ಇರಲಿ. ಅದಾದ್ಮೇಲೆ ಇದನ್ನ ಲೈಟಾಗಿ ಕ್ರಾಸ್ ಆಗಿ ತಗೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಕ್ರಾಸ್ ಏನಕ್ಕೆ ಅಂದ್ರೆ ಉಕ್ಸ್ಪಟ್ಟಿ ಹೊಲ್ದಾದ್ಮೇಲೆ ಹಿಂಗೊಂದು ಸ್ವಲ್ಪ ಬೆಂಡ್ ತರ ಕಾಣಿಸುತ್ತೆ. ಈ ಕ್ರಾಸ್ ಆಗಿ ತಗೊಂಡ್ರೆ ಏನಾಗುತ್ತೆ, ಅದು ಹೊಲ್ದಾದ್ಮೇಲೆ ಸ್ಟ್ರೈಟ್ ಆಗಿ ಬರುತ್ತೆ. ಆ ತರ ಅದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೀಟಾಗಿ ಬ್ಲೌಸ್ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು 1/4 ಇಂಚ್ ಅಷ್ಟೇ, ಇಲ್ಲೆಲ್ಲ ಜಾಸ್ತಿ ಕ್ರಾಸ್ ಆಗಿ ತಗೊಳಕ್ ಹೋಗ್ಬಿಡಿ. ಅದಾದ್ಮೇಲೆ ಫಸ್ಟ್ ನೆಕ್ನ ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡೆ, ಒಂದೊಂದೇ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಯಾಕೆಂತಂದ್ರೆ ಎಲ್ಲಾ ಮಾರ್ಕ್ ಮಾಡ್ಬಿಟ್ರೆ ನಮ್ಗೆ ಏನೇನ್ ಮಾರ್ಕಿಂಗ್ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ಲ, ಅದೇ ಆ ಉದ್ದೇಶದಿಂದ ಏನ್ ಮಾಡ್ತಾ ಇದ್ದೀನಿ, ನಾನು ಪ್ರತಿಯೊಂದನ್ನು ಒಂದೊಂದೇ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಫಸ್ಟ್ ಕೆಲಸ ಏನ್ ಮಾಡ್ಕೊಂಡೆ, ಇಲ್ಲಿ ಜಾಸ್ತಿ ಹಾಕೊಂಡೆ, ಆಮೇಲೆ ಡೀಪ್ ನೋಡ್ಕೊಂಡೆ, ನೆಕ್ ಕಟ್ ಮಾಡ್ಬಿಟ್ಟೆ. ಆಯ್ತಾ? ಅದಾದ್ಮೇಲೆ ಇದನ್ನ ಕ್ರಾಸ್ ಆಗಿ ಮಾಡಿದೀವಲ್ಲ, ಇದನ್ನ ಈ ತರ ತೆಕ್ಕೊಂಡೆ. ಆಯ್ತಾ? ಅದಾದ್ಮೇಲೆ ಇದನ್ನ ಎತ್ಕೊಂಡೆ. ಅದಾದ್ಮೇಲೆ ಇದು ಹಾರ್ಮೋಲ್, ಇದ್ರಲ್ಲೆಲ್ಲ ಏನು ಡಿಫ್ರೆನ್ಸ್ ಬರಲ್ಲ, ಅದಕ್ಕೋಸ್ಕರ ಇದನ್ನ ಸೇಮ್ ಇದ್ರ ಪ್ರಕಾರನೇ ಕಟ್ ಮಾಡ್ಕೊಂಡೆ. ಆಮೇಲೆ ಇಲ್ಲೂ ಅಷ್ಟೇ ಒಂದ್ ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ಬರ್ಲಿ, ಅದು ಹೊಲಿತಾ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಕ್ಕೆ ಅಂತಂದ್ರೆ. ಆಯ್ತು, ಇಷ್ಟ ಆಯ್ತು. ಇಲ್ಲಿ ಡಾಟ್ ಮಾರ್ಕಿಂಗ್ ಹಾಕ್ಬೇಕು. ಇವಾಗ ಏನ್ ಮಾಡ್ತೀವಿ, ಡಾಟ್ ಮಾರ್ಕಿಂಗು 10 ಇಂಚ್ ಇದೆ ಅವ್ರದ್ದು. 10 ಇಂಚು ಸುಮ್ಮನೆ ಒಂದು ರಫ್ ಆಗಿ ಒಂದು ಮಾರ್ಕ್ ಹಾಕೊಂಡೆ. ಆಮೇಲೆ ಈ ಮೆಜರ್ಮೆಂಟ್ ಬಂದ್ಬಿಟ್ಟು ಎಷ್ಟಿದೆ, 36 ಇದೆ. ನಾವೇನ್ ಮಾಡ್ಬೇಕು, 10.5 ಇಟ್ಕೋಬೇಕು. 9 ಪ್ಲಸ್ ಇಲ್ಲಿ ಮಾರ್ಜಿನ್ ಒಂದು ಸೆಂಟ್ರಲ್ಲಿ ಡಾಟ್ಗಳಿಗೆಲ್ಲ ಹೋಗುತ್ತೆ. 10.5 ಇಟ್ಕೊಂಡ್ರೆ ಉಕ್ಸ್ಪಟ್ಟಿಗೆಲ್ಲ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ. ಅವಾಗ 1 ಇಂಚ್ ಜಾಸ್ತಿ ಬರೋದು 10.5ಗೆ ಪ್ಲಸ್ 1.5. ಈ 1.5 ಯಾವ ತರ ಇಟ್ಕೊಂತೀವಿ ಅಂದ್ರೆ 1.5 ಎಕ್ಸ್ಟ್ರಾ ಬಂದ್ಬಿಟ್ಟು ನಾವು ಚೆಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದಕ್ಕಿಂತ 3 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂತೀವಿ. ಆ 3 ಇಂಚಲ್ಲಿ ಇಲ್ಲಿ ಅರ್ಧ ಇಂಚು ಉಕ್ಸ್ಪಟ್ಟಿಗೆ ಹೋಗ್ಬಿಡುತ್ತೆ. ಆಮೇಲೆ ಡಾಟ್ಗಳೆಲ್ಲ ಹೊಲ್ದಾಗ ಏನಾಗುತ್ತೆ ಅಂದ್ರೆ ಅರ್ಧ ಇಂಚು ಸಿಂಕ್ ಆಗ್ಬಿಡುತ್ತೆ, 1 ಇಂಚ್ ಹೋಗ್ಬಿಡ್ತು. 1 ಇಂಚ್ ಮಾತ್ರ ನಮ್ಗೆ ಲೂಸ್ ಸಿಗುತ್ತೆ. ಆ 1 ಇಂಚು ಅಪ್ಪರ್ ಚೆಸ್ಟ್ ಗಿಂತ 1 ಇಂಚ್ ಲೂಸ್ ಬಂದಿದೆ ಅಂದ್ರೆ ಡಾಟ್ಗಳೆಲ್ಲ ಹೊಡೆದಾಗ ಅದು ರೌಂಡ್ ಶೇಪ್ ಆಗಿ ನೀಟಾಗಿ ಕೂತ್ಕೊಂತದೆ. ಅದಕ್ಕೋಸ್ಕರ ಅದನ್ನ ಇಟ್ಕೊಂತೀವಿ. ಈ ಪೊಸಿಷನ್ ಅಲ್ಲಿ ಒಂದರಲ್ಲೇ ಮಾತ್ರನೇ ಎಕ್ಸ್ಟ್ರಾ ಇಟ್ಕೋಬೇಕು, ಬ್ಲೌಸ್ ಅಲ್ಲಿ ಎಲ್ಲೂ ಎಕ್ಸ್ಟ್ರಾ ಇಟ್ಕೋಬಾರ್ದು. ಮತ್ತೆ ಎಕ್ಸ್ಟ್ರಾ ಇಟ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ. ಮತ್ತೆ ಆ ಲೈನ್ ಮೇಲೆನೆ ಹಿಂಗೆ
ಕಟ್ ಮಾಡಿ. ಯಾಕೆಂತಂದ್ರೆ ಇದು ತುಂಬಾ ಈಸಿ ಮೆಥಡ್. ಮತ್ತೆ ಅಳತೆ ಬ್ಲೌಸ್ ಒಂದು ತೋರಿಸ್ಕೊಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅಳತೆ ಬ್ಲೌಸ್ ಇಟ್ಕೊಂಡು ಬ್ಲೌಸ್ ಯಾವ ತರ ಕಟ್ ಮಾಡೋದು, ಮತ್ತೆ ಡೀಪ್ 7 ಇಂಚ್ ಇದ್ದಾಗ ಹೆಂಗ್ ಕಟ್ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. 4 ವಿಡಿಯೋದಲ್ಲಿ ಅದೇ ಹಾಕೋದು. ಯಾವುದು ಬ್ಯಾಕ್ ಡೀಪ್ ಕಮ್ಮಿ ಇರೋದು ಅಳತೆ ಬ್ಲೌಸ್ ಅಲ್ಲಿ ಇರೋ ಕಸ್ಟಮರ್ ಕೊಟ್ಟಿರೋಂತ ಅಳತೆ ಬ್ಲೌಸ್ ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ ಮಾಡ್ತೀನಿ. ಮತ್ತೆ ಡಾಟ್ ಮಾರ್ಜಿನ್ ಹಾಕೊಂಡೆ. ಇದೊಂದು ಹೇಳೋದು ಮತ್ತೆ ನೀವು ಮಿಸ್ ಮಾಡ್ಕೊಂತೀರಾ ನೋಡಿ. ಇಲ್ಲಿಗೆ 10 ಇಂಚ್ ಇದೆ, ಇಲ್ಲಿಗೆ 13.5 ಇದೆ. ಓಕೆನಾ. ಮತ್ತೆ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಇಟ್ಕೊಂಡೆ. ಆಮೇಲೆ ಸ್ಟ್ರೈಟ್ ಆಗಿ ಒಂದ್ ಲೈನು, ಮತ್ತೆ ಇದನ್ನ ಒಂದ್ ಲೈನು, ಇದು ಒಂದ್ ಲೈನು, ಮತ್ತೆ ಇಲ್ಲಿ ಕ್ರಾಸ್ ಆಗಿ ಒಂದ್ ಲೈನು, ಮತ್ತೆ ಇಲ್ಲಿ ಇವೆಲ್ಲ ಚಿಕ್ಕ ಡಾಟ್ಗಳು ಹೊಡಿತೀವಲ್ಲ ಆ ಲೈನ್ ಒಂದು, ಮತ್ತೆ ಹಿಂಗೆ ಕ್ರಾಸ್ ಆಗಿ ಒಂದ್ ಲೈನು, ಮತ್ತೆ ಇಲ್ಲಿ ಮಾರ್ಜಿನ್ಗೆ 3 ಹೊಲಿಗೆ ಹಾಕ್ತಿವಲ್ಲ ಅಲ್ಲಿಗೊಂದು ಲೈನ್ ಹಾಕ್ಬಿಟ್ಟೆ. ಇವಾಗ ಮೆಜರ್ಮೆಂಟು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತದೆ ನೋಡಿ. 10 ಇಂಚ್ ಬರ್ತಾ ಇದೆ ಇವಾಗ. 10 ಅಂದ್ರೆ ಇನ್ನು ಅರ್ಧ ಇಂಚ್ ಹೋದ್ರೆ 9.5 ಬರುತ್ತೆ. 9.5 38 ಬರುತ್ತೆ. ನಮ್ ಚೆಸ್ಟ್ ಎಷ್ಟು ಇರೋದು 36 ಇರೋದು. 2 ಇಂಚ್ ಲೂಸ್ ಬರುತ್ತೆ. 2 ಇಂಚು ಈ ಡಾಟ್ಗಳೆಲ್ಲ ಹೊಡೆದಾಗ ಮೈನಸ್ ಆಗಿ ನಮ್ಮ ಮೆಜರ್ಮೆಂಟ್ ಏನ್ ಬೇಕು ಅದು ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಇಷ್ಟ ಆಯ್ತು. ಅದಾದ್ಮೇಲೆ ಇದು ಹಾರ್ಮೋಲ್ ಡಾಟ್ಗೆ ಹೊಡಿತೀವಲ್ಲ ಇದನ್ನ ಫ್ರಂಟ್ ಶೇಪ್ ಅಂತೀವಿ. ಫ್ರಂಟ್ ಶೇಪ್ ಒಂದು ಅರ್ಧ ಇಂಚು ಹಿಂಗ್ ಕಟ್ ಮಾಡ್ಕೊಳ್ಳಿ. ಡೀಪ್ ಜಾಸ್ತಿ ಇದೆಯಲ್ಲ ಅದರಿಂದ ಅರ್ಧ ಇಂಚ್ ಅಷ್ಟೇ ತಗೋಬೇಕು. ನಮ್ಗೇನ ಡೀಪ್ ಕಮ್ಮಿ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಆತರ ಕಲರ್ ನೆಕ್ಗೆಲ್ಲ ಜಾಸ್ತಿ ಬರುತ್ತೆ, ನಾರ್ಮಲ್ಗೆ ಕಮ್ಮಿ ಬರುತ್ತೆ. ಆತರ ಒಂದೊಂದು ಡಿಪೆಂಡೆಂಟ್ ಆಗಿ ಒಂದೊಂದು ಮೆಜರ್ಮೆಂಟ್ಗೆ ಒಂದೊಂದು ಸಪ್ರೇಟ್ ಆಗಿ ಬರುತ್ತೆ. ಸದ್ಯಕ್ಕೆ ಇದರಲ್ಲಿ ನಮ್ಗೆ ಇಷ್ಟು ಕರೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ನೋಡ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದೆಲ್ಲ ನೋಡಿ ಪ್ರತಿಯೊಂದು ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದಾಗ ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ಬೆಲ್ಟ್ ನಾವು ಸ್ಟ್ಯಾಂಡರ್ಡ್ ಆಗಿ ಏನ್ ಕಟ್ ಮಾಡ್ತೀವಿ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ಕೊಂಡು, ಮತ್ತೆ ಸೈಡ್ ಅಲ್ಲಿ ಏನಾದ್ರು ಡಾಟ್ ಜಾಸ್ತಿ ಬರೋ ಮೂವ್ಮೆಂಟ್ ಇದ್ರೆ ಏನ್ ಮಾಡ್ತೀವಿ ಅದನ್ನ ಬೆಲ್ಟ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಂತೀವಿ. ಬೆಲ್ಟ್ ಕಮ್ಮಿ ಇದ್ದಷ್ಟು ಫಿಟ್ಟಿಂಗು ಕರೆಕ್ಟ್ ಆಗಿ ಬರುತ್ತೆ. ಮೇಲ್ಗಡೆ ಎಲ್ಲೂ ಲೂಸ್ ಬರದಿರಾ ಇದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಈ ಸೊಂಟದ ಮೆಜರ್ಮೆಂಟ್ 4 ಭಾಗ ಅಂದ್ರೆ 7.5 ಅರ್ಧಕ್ಕೊಂದು. ಆಮೇಲೆ ಮಾರ್ಜಿನ್ಗೆ ಸೈಡು ಹೊಲಿಗೆ 3 ಹೊಲಿಗೆ ಹಾಕ್ತಿವಲ್ಲ ಎಕ್ಸ್ಟ್ರಾ ಬಿಚ್ಕೊಳ್ಳಕ್ಕೆ, ಅದಕ್ಕೆ ಮಾರ್ಜಿನ್ಗೆ ಹಾಕ್ತಾ ಇದೀನಿ. ಆಯ್ತಾ. ಇವಾಗ ನಮಗೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಎಷ್ಟಿದೆ ಇಲ್ಲಿ 3.5, ಇಲ್ಲಿ 2.5, ಮತ್ತೆ ಇಲ್ಲಿ 3.5 ಬರುತ್ತೆ. ಅದನ್ನ ಇಟ್ಕೊಂಡ್ವಿ. ಮತ್ತೆ ಇಲ್ಲಿ ಏನು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಇದು 3.5, ಇದು 2.5, ಇಲ್ಲಿ 3.5. ಇದು ಒಂಥರ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಕ್ರಾಸ್ ಬೆಲ್ಟ್ ಅಂತ ಹೇಳ್ಕೊಂತೀವಿ ನಾವು. ಆತರ ಅದನ್ನಲ್ಲಿ ನಾವು ಕಮ್ಮಿ ಸಣ್ಣ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತೀವಿ. ಸೈಡ್ ಡಾಟ್ ಏನೋ ಜಾಸ್ತಿ ಬಂತು ಅಂದ್ರೆ ಇದನ್ನ ಸ್ವಲ್ಪ ಮಾರ್ಜಿನ್ ಇಲ್ಲೇನಿದೆಯಲ್ಲ ಅದನ್ನ ಕಟ್ ಮಾಡ್ಬಿಡ್ತೀನಿ, ಸ್ವಲ್ಪ ಕಮ್ಮಿ ಬರುತ್ತೆ. ಇಲ್ಲ ಸೈಡ್ ಡಾಟ್ ಏನ್ ಪರವಾಗಿಲ್ಲ ಸರ್, ಒಬ್ಬೊಬ್ಬರಿಗೆ ಚೆಸ್ಟ್ ಕಮ್ಮಿ ಇರೋರ್ಗೆ ಏನ್ ಮಾಡ್ತೀವಿ ಇದನ್ನ ಬೆಲ್ಟ್ ಅಷ್ಟೇ ಉದ್ದ ಇಡ್ತೀವಿ, ಅವಾಗ ಅವ್ರಿಗೆ ನೀಟಾಗಿ ಕುತ್ಕೊಂಡ್ಬಿಡ್ತದೆ. ಆತರ ಅವ್ರ ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಬೆಲ್ಟ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತೀವಿ. ಯಾಕಂದ್ರೆ ಮಿಕ್ಕಿದೆಲ್ಲ ಫ್ರಂಟ್ ಬ್ಯಾಕ್ ಸ್ಲೀವ್ಸ್ ಅದು ಪರ್ಫೆಕ್ಟ್ ಮೆಜರ್ಮೆಂಟ್ ಆಗಿ ಆಗಿರುತ್ತೆ. ಅದರಿಂದ 3.5 ಇದೆ. ಆಮೇಲೆ ಫ್ರಂಟು ಇದನ್ನೇ ಇಟ್ಟು ನೋಡ್ಕೊಂತೀನಿ. ನನ್ಗೇನೋ ಜಾಸ್ತಿ ಅನಿಸ್ತಾ ಇದೆ, ನೋಡೋಣ. 3.5 ಜಾಸ್ತಿನೇ ಅನಿಸ್ತು. ಬೆಲ್ಟ್ ಸ್ವಲ್ಪ ಕಟ್ ಮಾಡ್ಬಿಡೋಣ. ಬೆಲ್ಟ್ ಕಮ್ಮಿ ಇದ್ರೆ ಏನಾಗುತ್ತಂದ್ರೆ ಒಳ್ಳೆ ಪಟ್ಟಿ ತರ ನೀಟಾಗಿ ಕುತ್ಕೊಂತದೆ. ಅದಕ್ಕೋಸ್ಕರ 3 ಇಂಚು ಇಲ್ಲಿಗೆ 3 ಇಂಚ್ ಹಾಕೊಂಡ್ರೆ ಸ್ವಲ್ಪ ಡಾಟ್ ಬರುತ್ತೆ. ಓಕೆ, ನೋ ಪ್ರಾಬ್ಲಮ್. ಸ್ವಲ್ಪ ಬಂತು ಅಂದ್ರೆ ಏನಾಗಲ್ಲ. ಹಿಂಗ್ ಮಾರ್ಕ್ ಮಾಡ್ಕೊಂಡು ಇವಾಗ ಡಾಟು ಹಿಂಗ್ ಇಟ್ಕೊಂಡು ಅಂದಾಜಾಗಿ ಈ ಬೆಲ್ಟ್ಗೆ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಈ ತರ ಇದನ್ನ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡೆ, ಮತ್ತೆ ಇದು ಮಾರ್ಕ್ ಮಾಡ್ಕೊಂಡೆ, ಮತ್ತೆ ಇದನ್ನ ಕಟ್ ಮಾಡ್ಕೊಂಡೆ. ಇವೆಲ್ಲ ಚಟಕಾಗ್ಲು ಮಾಮೂಲಿ ನಾವು ಪಾಯಿಂಟ್ ಹಿಡಿದು ಒಂದು ಮಾತ್ರ ದೊಡ್ಡ ಡಾಟ್ ಬರುತ್ತೆ, ಅದಕ್ಕೆ ಮಾತ್ರ ಎಷ್ಟು ಬರಬೇಕು ಅಂತ. ಮಿಕ್ಕಿದ 3 ಡಾಟ್ ಬಂದ್ಬಿಟ್ಟು 1/4 ಇಂಚ್ ಬರುತ್ತೆ. ಅದಕ್ಕೋಸ್ಕರ ಅದೇನು ನಾನು ಇದು ಮಾಡಿಲ್ಲ. ಅದಾದ್ಮೇಲೆ ಹಿಂಗ್ ವೀಲ್ ಮಾರ್ಕ್ ತಗೊಂಡು ಇದನ್ನ ಕೆಳಗಡೆ ಪೀಸ್ಗೂ ಬೀಳ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಈ ತರ ವೀಲ್ ಮಾರ್ಕ್ ಹಾಕ್ತೀನಿ.
ಇದು ಇವತ್ತಿನ ವಿಡಿಯೋ. ನಾರ್ಮಲ್ ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಎಷ್ಟು ಸಿಂಪಲ್ ಆಗಿ 34th ಸೈಜ್ನ ಕಟ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಬೇರೆ ಪ್ಯಾಟರ್ನ್ಸ್ ಅವೆಲ್ಲ ಇದ್ದಾಗ ನಾನು ಕಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.